ಈಗ ಮಾಸ್ಟರ್ ಬ್ಲಾಸ್ಟರ್ ಫ್ರೆಶ್ ಮೂಮೆಂಟ್ ಟೂತ್ ಪೇಸ್ಟಿನ ಒಂದು ರಾಯಭಾರಿ ಅಂತ ಹೇಳ್ಬೋದು ರತ್ನೇಶ್ ಅಂಡ್ ಅವ್ರ ಮಗ ಅಜಯ್. ಅವ್ರ ಮಗನು ಕೂಡ ಎಕ್ಸ್ಟ್ರಾಡಿನರಿ ಸಾಧನೆ ಮಾಡ್ತಾ ಇದ್ದಾರೆ. ಜಸ್ಟ್ 9ನೇ ಕ್ಲಾಸ್ ಮುಗಿದಿದೆ ಅಷ್ಟೇ. 14-15 ವರ್ಷದಲ್ಲಿ ಇವತ್ತು ತುಂಬಾ ಬೆಳೀತಾ ಇದ್ದಾರೆ. ಸುಮ್ಮನೆ ಟೈಮ್ ಪಾಸ್ ಮಾಡೋದ್ರ ಬದಲಾಗಿ ಎಲ್ಲೆಲ್ಲೋ ವರ್ಕ್ ಮಾಡೋದ್ರ ಬದಲಾಗಿ ಮೋದಿ ಕೇರ್ನಲ್ಲಿ ರಿಟೈಲ್ ಮಾಡ್ಕೊಂಡು ಲೀಡರ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಈಗ ಅಜಯ್ ಅಂಡ್ ರತ್ನೇಶ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ರತ್ನೇಶ್ ಟೀಮ್ ಅಲ್ಲಿ ತುಂಬಾ ಜನ ಕ್ವಾಲಿಫೈ ಆಗಿದ್ದಾರೆ ಫಾರಿನ್ ಟ್ರಿಪ್ಗೆ. ಎಸ್, ವೆಲ್ಕಮ್ ಅಜಯ್ ಅಂಡ್ ರತ್ನೇಶ್. ಗುಡ್ ಮಾರ್ನಿಂಗ್ ಸರ್. ಎಸ್ ಹೀರೋ, ಗುಡ್ ಮಾರ್ನಿಂಗ್ ಜೂನಿಯರ್ ರತ್ನೇಶ್. ತುಂಬಾ ಖುಷಿ ಆಗ್ತಿದೆ ಸರ್. ನಿನ್ನೆ ನಮ್ಮ ಅಪ್ಪ ಜೊತೆ ಅಲ್ಲಿ ದೃಢ ಸಂಕಲ್ಪ ಒನ್ ಡೇ ವರ್ಕ್ಶಾಪ್ ಎಲ್ಲ ಬಂದಿದ್ಕೆ ತುಂಬಾ ಖುಷಿ ಆಗ್ತಿದೆ. ನಿನ್ನೆ ಫಸ್ಟ್ ಟೈಮ್ ನಾನು ಮೈಕ್ ಇಟ್ಕೊಂಡಿದ್ದು. ನಾನು ಏನಕ್ಕೆ ನಿನ್ನೆ ಮೈಕ್ ಇಟ್ಕೊಂಡಿದ್ದು ಅಂದ್ರೆ, ನಿನ್ನೆ ನಾನು ಅಷ್ಟು ಕಷ್ಟಪಟ್ಟು 200 ಪೇಸ್ಟ್ ರಿಟೈಲ್ ಮಾಡಿ, ಆಮೇಲೆ ನಾನು ತುಂಬಾ ಅನುಮಾನ ಪಟ್ರು, ಅವಮಾನ ಆಯ್ತು, ತುಂಬಾ ಜನ ಬೈದ್ರು. ಅದೆಲ್ಲ ಸಹಿಸ್ಕೊಂಡಿದ್ಕೆ ನಿನ್ನೆ ನನ್ಗೆ ಮೈಕ್ ಸಿಕ್ಕಿದ್ದು. ಅವತ್ತು ನನ್ಗೆ 5 ಜನ ಮುಂದೆ ಅವಮಾನ ಆಯ್ತು, ತಿರ್ಗಾ ನನ್ಗೆ ನಿನ್ನೆ 100 ಜನ ಮುಂದೆ ಸನ್ಮಾನ ಆಯ್ತು ಸರ್. ಅವತ್ತು ನಾನು ಅನುಮಾನ ಪಡುವಾಗ ಕ್ಯಾಮ್ರಾ ಇದ್ದಿಲ್ಲ, ಆದ್ರೆ ನನ್ಗೆ ಸನ್ಮಾನ ಆವಾಗ ನನ್ಗೆ ಕ್ಯಾಮ್ರಾ ಇತ್ತು ಸರ್. ವಾವ್, ಎಕ್ಸಲೆಂಟ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು, ನಾನು ಏನಕ್ಕೆ ಈ ತರ ಮಾಡಿದ್ದು ಅಂದ್ರೆ, ನಾನು ಹಾಲಿಡೇಸ್, ಸಮ್ಮರ್ ಹಾಲಿಡೇಸ್ ಇದ್ದಾಗ ನನ್ಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಮೈಂಡ್ ಸೆಟ್ ಬಂತು. ಅವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಮನೇಲಿ ಕುತ್ಕೊಂಡು. ನಾನು ಕೆಲ್ಸಕ್ಕೆ ಹೋದೆ. ಅಲ್ಲಿ ಕೂಡ 300 ರೂಪಾಯಿ ಸ್ಯಾಲ್ರಿಗೆ ಫುಲ್ 12 ಅವರ್ ಕೆಲಸ ಮಾಡಿಸ್ತಿದ್ರು. ಬೆಳಿಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 12 ಗಂಟೆ ಗಂಟೆ ಕೆಲಸ ಮಾಡ್ಬೇಕಾಗಿತ್ತು. ತುಂಬಾ ಕಷ್ಟ ಆಯ್ತು. ಆಮೇಲೆ ನಾನು ಹೇಳ್ದೆ ನಮ್ಮ ಅಪ್ಪಗೆ, ನನ್ಗೆ ಆಗಲ್ಲ, ಓಕೆ ತುಂಬಾ ಕಷ್ಟ ಆಯ್ತು ಅಂತ. ಆಮೇಲೆ ನಮ್ಮ ಮನೆಗೆ ಯೋಗೇಶ್ ಸರ್ ಬಂದು, ನೀನು ಅಲ್ಲಿ 300 ರೂಪಾಯಿ ಏನಕ್ಕೆ ಅಷ್ಟು ಕಷ್ಟ ಪಡ್ತೀಯಾ, ನೀನ್ ಡೈಲಿ 20 ಪೇಸ್ಟ್ ಮಾಡು, ಅವಾಗ ನಿನ್ಗೆ ಆಟೋಮೆಟಿಕ್ ಆಗಿ 300 ರೂಪಾಯಿ ನಿನ್ಗೆ ಬರುತ್ತೆ. ಅವಾಗ ನಾನು ಫಸ್ಟೇ ಬೆಳಿಗ್ಗೆ ಹೋದೆ, 3 ಅವರಲ್ಲಿ 10 ಪೇಸ್ಟ್ ರಿಟೈಲ್ ಮಾಡಿದೆ. ನಂಗೆ ತುಂಬಾ ಖುಷಿ ಆಯ್ತು. ಆಮೇಲೆ ನಾನು ನಿನ್ನೆ ದೃಢ ಸಂಕಲ್ಪಕ್ಕೆ ಬಂದಿದ್ದೀನಿ. ಅದಕ್ಕೆ ನಮ್ಮ ಅಪ್ಪ ಹತ್ರ ಅದೇನ್ ಚಾರ್ಜಸ್ ಇದೆ, ನನ್ ಸ್ವಂತ ರಿಟೇಲ್ ಪ್ರಾಫಿಟ್ ಅಲ್ಲಿ ಬಂದಿದ್ದೆ ನಾನು. ಅದಕ್ಕೆ ಇನ್ನೊಂದ್ ಏನಕ್ಕೆ ಅಂದ್ರೆ, ನನ್ನ ಫ್ರೆಂಡ್ TVS ಎಂಟಾರ್ ಗಾಡಿ ಇಸ್ಕೊಂಡ. ಅದಕ್ಕಾಗಿ ನಾನೊಂದ್ ರೌಂಡ್ ಕೇಳಿದಾಗ ತುಂಬಾ ಅವಮಾನ ಮಾಡ್ಬಿಟ್ಟ ಅವನು. ಅವಾಗ ನಾನ್ ಹೇಳ್ದೆ, ನೀನ್ ನಿಮ್ಮ ಅಪ್ಪ ಅಮ್ಮ ಕಾಸಲ್ಲಿ ಇಸ್ಕೊಂಡಿದ್ಯಾ, ನಾನ್ ಸ್ವಂತ ಕಾಸಲ್ಲಿ ಇಸ್ಕೊಂತೀನಿ ಅಂತ ಅವನಿಗೆ ಚಾಲೆಂಜ್ ಮಾಡ್ಬಿಟ್ಟು, ಅದಕ್ಕೋಸ್ಕರ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು, ನಿನ್ ಕಸ್ಟಮರ್ ಇಂದ ನಿನ್ಗೆ ಏನು ಬಹುಮಾನ ಸಿಕ್ಕಿದೆ ಪ್ರಾಡಕ್ಟ್ ರಿಟೇಲ್ ಮಾಡಿದಾಗ? ಆಮೇಲೆ ಅಲ್ಲಿ ಒಬ್ರು ಬೈಕ್ ಮೇಲೆ ಕೂತಿದ್ರು. ಅವ್ರಿಗೆ ಜಸ್ಟ್ ನಾನು ಹೇಳ್ದೆ ಅಲ್ಲಿ ನೋವಿದ್ಯಾ ಅಂತ. ಅವರು ಇಲ್ಲಪ್ಪ ಅಂತ ಹೇಳ್ಬಿಟ್ಟು ತಿರ್ಗಾ ಥ್ಯಾಂಕ್ ಯು ಅಂದ್ಬಿಟ್ಟು ಮುಂದೆ ಹೋಗೋಣಾಗ ಅವರು ತಿರ್ಗಾ ಕರ್ದ್ಬಿಟ್ಟು ಏನ ಹೇಳಪ್ಪ ಅಂತ ಕೇಳ್ಬಿಟ್ಟು, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಏನು ಇಲ್ಲ ಅಂದ್ರು ಪೇಸ್ಟ್ ತಗೊಂಡು ನನ್ಗೆ ಬಿರಿಯಾನಿನೂ ಕೊಡ್ಸಿದ್ರು ಅವತ್ತು. ಅದಕ್ಕಾಗಿ ಒಬ್ರು ಬೈದಿರೋರು ಇದಾರೆ ನನ್ಗೆ, ಆಮೇಲೆ ಒಬ್ರು ಬಿರಿಯಾನಿನೂ ಕೊಡ್ಸಿದ್ದಾರೆ. ಅದಕ್ಕಾಗಿ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ 2 ಇರುತ್ತೆ. ನಾವು ಪ್ಲಸ್ ಪಾಯಿಂಟ್ ಕಡೆ ಹೋಗ್ಬೇಕು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಾನು ತುಂಬಾ ಒಂದೆರಡು ದಿನ ಬೇಜಾರಾಗಿ ಹೋದೆ. ಅವಾಗ ಸೇಲ್ ಮಾಡ್ಬೇಕು ಅಂತ ಮೈಂಡ್ ಸೆಟ್ ಅಲ್ಲಿ ಹೋದೆ. ಅವತ್ ನನ್ಗೆ ಒಂದು ಏನೋ ರಿಟೇಲ್ ಆಗಿಲ್ಲ. ಆಮೇಲೆ ನಮ್ಮಪ್ಪ ಬೈಬಲ್ ಸ್ಟೋರಿ ಬಗ್ಗೆ ಹೇಳ್ಕೊಟ್ರು, ವಿಜಯ್ ಸರ್ದು ಬೈಬಲ್ ಸ್ಟೋರಿ ಬಗ್ಗೆ ಹೇಳ್ಕೊಟ್ರು. ಯಾವತ್ತು ಯಾರೇ ಏನಂದ್ರು ಬೇಜಾರಾಗ್ಬಾರ್ದು, ಆಮೇಲೆ ನಿನ್ಗೆ ಏನೋ ಒಂದು ಒಳ್ಳೆ ಘಟನೆ ಕಾದಿರುತ್ತೆ. ಅದಕ್ಕಾಗಿ ನಿನ್ಗೆ ಆತರ ನೆಗೆಟಿವ್ಸ್ ಬರುತ್ತೆ, ಎಷ್ಟು ನೆಗೆಟಿವ್ ಬರುತ್ತೆ ಅಷ್ಟು ನೀನು ಸಕ್ಸಸ್ ಕಡೆ ಹೋಗ್ತೆ ಅಂತ ಹೇಳ್ಕೊಟ್ರು. ಅದೇ ಫಾಲೋ ಮಾಡಿದೆ ನನ್ಗೆ. ಆಮೇಲೆ ಒಂದೊಂದ್ ಕಡೆ 6 ಪೇಸ್ಟ್ 7 ಪೇಸ್ಟ್ ತುಂಬಾ ಜನ ಕೇಳಿ ತಗೊಳ್ದೆ. ಲಾಸ್ಟ್ಗೆ 6-7 ಪೇಸ್ಟ್ ಒಂದೇ ಸತಿ ಹೋಗಿರಂಗಿದೆ. ಅದಕ್ಕೆ ತುಂಬಾ ಥ್ಯಾಂಕ್ ಯು ಸರ್, ಮಾತಾಡಕ್ ಅವಕಾಶ ಕೊಟ್ಟಿದ್ಕೆ. ಎಕ್ಸ್ಟ್ರಾಡಿನರಿ. 18ನೇ ವರ್ಷ ಬಂದ ತಕ್ಷಣ ನಿನ್ನ ಹೆಸರಲ್ಲಿ MC ನಂಬರ್ ಸಿಗ್ತದೆ. 19ನೇ ವರ್ಷಕ್ಕೆ ನೀನ್ ಕಾರ್ ತಗೊಂಡು ಕಾಲೇಜಿಗೆ ಹೋಗ್ತೀಯಾ. ನಿನ್ನ ಫ್ರೆಂಡ್ಸ್ ಅನ್ನು ಕೂಡ ಕರ್ಕೊಂಡ್ಬರ್ತೀಯ ಬಿಸ್ನೆಸ್ಗೆ. ಎಷ್ಟೊಂದು ಅದ್ಭುತವಾದ ವಿಚಾರಗಳಿದೆ, ಮೆಚ್ಯೂರ್ಡ್ ಥಾಟ್ ಇದೆ, ಎಕ್ಸ್ಟ್ರಾಡಿನರಿ ಮೋಟಿವೇಶನ್ ಇದೆ. ಈಗ ನೀನು ಮಾತಾಡಿದ್ದೇನೆ ಅದ್ಭುತವಾದಂತ ಒಂದು ಪ್ರಾಕ್ಟಿಕಲ್ ಆಗಿತ್ತು. ಎಲ್ಲದೂ ಕೂಡ ಮಿಶ್ರಣವಾಗಿರ್ತದೆ. ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರ್ತದೆ. ಬಿಸ್ನೆಸ್ ಅಂತ ಹೇಳಿದ್ರೆ ಕಷ್ಟ, ನೆಗೆಟಿವ್ ಬರ್ತಾ ಇರ್ತದೆ. ಸಂಕಲ್ಪ ಇದ್ದಾಗ ಒಂದು ಒಳ್ಳೆಯ ಸಕ್ಸಸ್ ಸೀಕ್ರೆಟ್ ನ ಅಳವಡಿಸ್ಕೋತಾ ಇದೆಯಾ, ಅದರಿಂದಾಗಿ ತುಂಬಾ ಬೆಳೀತಾ ಇದೆಯಾ. ಅವಮಾನ ಸೋಲು ಎಲ್ಲ ಆದ ನಂತರ, ಅನುಮಾನ ನಂತರ ಸನ್ಮಾನ ಗ್ಯಾರಂಟಿ ಅನ್ನೋದನ್ನ ಎಕ್ಸ್ಟ್ರಾಡಿನರಿ ಅಳವಡಿಸ್ಕೊಂಡಿದ್ಯಾ. ಅದೇ ತರನೇ ಈಗ ನೀನು ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ಬಂದು ಟ್ರೈನಿಂಗ್ ಕೂಡ ಅಟೆಂಡ್ ಆಗಿದ್ಯಾ. ಅಪ್ಪನ ಮೇಲೆ ಡಿಪೆಂಡ್ ಆಗಿಲ್ಲ, ಸ್ವಂತ ಸಂಪಾದನೆಯಿಂದ ಬೈಕ್ ತಗೋತೀನಿ ಕಾರ್ ತಗೋತೀನಿ ಅಂತ ಚಾಲೆಂಜ್ ಮಾಡಿದ್ಯಾ. ರಿಯಲಿ ಸಲ್ಯೂಟ್. ಅಂಡ್ ಎಲ್ಲರಿಗೂ ಮಾದರಿ ಇದು.
ಈ ಚಿಕ್ಕ ವಯಸ್ಸಲ್ಲಿ ಸಮ್ಮರ್ ವೆಕೇಶನ್ ನಲ್ಲಿ ಎಲ್ಲೋ ಕೆಲಸ ಮಾಡೋದ್ರ ಬದಲಾಗಿ ಸಣ್ಣ ಪುಟ್ಟ ನೌಕರಿ ಮಾಡೋದ್ರ ಬದಲಾಗಿ ಸ್ವಂತ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ತಿದೆಯಾ ಅಲ್ಲಿ. ಅಂಡ್ ಜಾಗ್ವಾರ್ ಕಾರ್ ಓನರ್ ಆಗ್ಲಿಕ್ಕೆ ತಂದೆ ಮಗ ರೆಡಿ ಆಗ್ತಾ ಇದ್ದೀರಾ ಈಗಾಗಲೇ. ಸೊ ಸ್ಕ್ರೀನ್ ಅಲ್ಲಿ ಹಾಕೊಂಡಿದ್ದೀರಾ ಆ ವರ್ಚುವಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಎಸ್, ಇವಾಗ ರತ್ನೇಶ್ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮಗನೇ ಬಹಳ ಮಾತಾಡಿದ್ದಾನೆ, ಚಿಕ್ಕದಾಗಿ ಮಾತಾಡ್ರು ರತ್ನೇಶ್. ಎಸ್ ಸರ್, ಗುಡ್ ಮಾರ್ನಿಂಗ್ ಆಲ್ ಲೀಡರ್ಸ್. ಎಸ್ ಸರ್, ತುಂಬಾ ಖುಷಿ ಆಗ್ತಿದೆ ಸರ್. ಯಾಕೆಂತಂದ್ರೆ ಸರ್, ಈಗಿರೋ ಸಿಚುವೇಶನ್ ಅಲ್ಲಿ ತುಂಬಾ ತಂದೆ ತಾಯಿಗೆ ಮಕ್ಕಳು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇರೋದು. ಕಂಫರ್ಟ್ ಝೋನ್ ಅಂದ್ರೆ ಹೇಳಿದ ಮಾತು ಕೇಳಲ್ಲ. ಅಂದ್ರೆ ಹೆಂಗಾಗಿದೆ ಅಂತಂದ್ರೆ ಮಕ್ಕಳು, ನಾನ್ ನೋಡಿರೋ ಪ್ರಕಾರ ಸರ್, ಈಗ ನಮ್ಮ ಮಗನೇ ಹಂಗೆ ಇದ್ದ. ನಾನು ಥ್ಯಾಂಕ್ಸ್ ಟು ಮೋದಿ ಕೇರ್ಗೆ ಹೇಳ್ತೀನಿ, ಇವನ್ ಮೈಂಡ್ ಸೆಟ್ ಚೇಂಜ್ ಆಗಿದ್ದಕ್ಕೆ. ಅಂದ್ರೆ ಕೆಲಸ ಮಾಡಿದ್ರೆ ದುಡ್ಡು ಮಾಡ್ಬೇಕು ಅನ್ನೋ ತುಂಬಾ ಜನ ಮಕ್ಕಳು ಇವತ್ತು ಸೋಂಬೇರಿಗಳಾಗಿದ್ದಾರೆ. ಅದ್ರಲ್ಲಿ ನನ್ ಮಗ ಮೋದಿ ಕೇರಿಂದ ಇವತ್ತು ಸಾಕಷ್ಟು ಮೈಂಡ್ ಸೆಟ್ ಮಾಡಿ ಇವತ್ತು ನಾನು ದುಡಿಬೇಕು, ಇವತ್ತು ನನ್ನ ಡ್ರೀಮ್ಗೆ ವರ್ಕ್ ಮಾಡ್ಬೇಕು ಅಂತ ಬಂದಿದ್ದೇನೆ ಸರ್. ಅದಕ್ಕೆ ತುಂಬಾ ಖುಷಿ ಆಯ್ತು. ಅಂದ್ರೆ ಕಣ್ಣಲ್ಲಿ ನೀರು ಕೂಡ ಬಂತು. ಯಾಕಂದ್ರೆ ಸಾಕಷ್ಟು ಚಾಲೆಂಜಸ್ ಇತ್ತು. ಯಾಕಂದ್ರೆ ಇವತ್ತು ಈಗಿರ್ತಕ್ಕಂತ ಸಾಕಷ್ಟು ಹುಡುಗರು ಫೇಸ್ಬುಕ್, ವಾಟ್ಸಾಪ್, ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ನನ್ನ ಮಗ ಆದಷ್ಟು ಬೇಗ ಈಗ ಸಾಕಷ್ಟು ಮೋದಿ ಕೇರಲ್ಲಿ ಬಿಗ್ ಲೀಡರ್ಸ್ ಇದ್ದಾರೆ. ಅವ್ರ ಮಕ್ಳು ಇನ್ನ ಮೋದಿ ಕೇರಿಗೆ ಬಂದಿಲ್ಲ. ಎಕ್ಸಾಂಪಲ್ ನಮ್ಮ ನಟರಾಜ್ ಸರ್ ಇದ್ದಾರೆ. ಅವ್ರು ಯಾವಾಗ್ಲೂ ಹೇಳ್ತಾರೆ ಬರ್ತೀನಿ ಅಂತ. ಅವ್ರ ಮಗ ಎಲ್ಲ ಸಿಕ್ಕಿದ್ ಮೋದಿ ಕೇರ್, ಅವ್ರು ಇನ್ನೂ ಬಂದಿಲ್ಲ. ನನಗೆ ತುಂಬಾ ಖುಷಿ ಆಗ್ತದೆ. ಎಸ್ ಸರ್, ಒಂದು ಸರ್, ಈಗ ನೆನ್ನೆ ಟ್ರೈನಿಂಗ್ ಅಲ್ಲಿ ತುಂಬಾ ನಿಜವಾಗ್ಲೂ ನೀವು ಕೊಟ್ಟಂತ ಟ್ರೈನಿಂಗ್ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಸಕ್ಸಸ್ ಅಂದ್ರೆ ಸೋಲಿನ ಸರಪಳಿ ಅಂತ. ಯಾರು ಸೋಲಿಕ್ಕೆ ರೆಡಿ ಆಗ್ತಾರೆ ಅವರು ಸಕ್ಸಸ್ ಗ್ಯಾರಂಟಿ ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಭಿಕ್ಷೆ ಬೇಡಕ್ಕೂ ಕೂಡ ಯೋಗ್ಯತೆ ಬೇಕು ಅಂತ ನೀವೊಂದು ಪಾಯಿಂಟ್ ಹೇಳಿದ್ರಿ. ಅಂದ್ರೆ ಭಿಕ್ಷೆ ಬೇಡಕ್ಕೆ ನಾನು ಒಳ್ಳೆ ಪ್ಯಾಂಟು ಶರ್ಟ್ ಹಾಕೊಂಡು ಶೂ ಹಾಕೊಂಡು ನಾನು ಫೀಲ್ಡ್ಗೆ ಹೋದ್ರೆ ಯಾರು ಭಿಕ್ಷೆ ಕೊಡಲ್ಲ. ಆದ್ರೆ ಅದಕ್ಕೆ ಬಟ್ಟೆ ಹರಿದಿರ್ಬೇಕು, ಇನ್ನೇನು ಆಗಿರ್ಬೇಕು, ಕೈ ಕಾಲು ಇಲ್ದೇ ಇರಬಾರ್ದು, ಅವ್ರಿಗೆ ಮಾತ್ರ ಭಿಕ್ಷೆ ಸಿಗೋದು. ಅದಕ್ಕೂ ಯೋಗ್ಯತೆ ಬೇಕು. ಅಂದ್ರೆ ಸಕ್ಸಸ್ಗೆ ನಿಜವಾಗ್ಲೂ ಅಷ್ಟು ಈಜಿ ಅಲ್ಲ, ಅದಕ್ಕೆ ಯೋಗ್ಯತೆ ಬೇಕು ಅಂತ ಕೊಟ್ಟಿದ್ದು. ಎಸ್ ಸರ್, ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತು ರಿಟೈಲಿಂಗ್ ನಾನು ಸಾಕಷ್ಟು, ಯಾಕಂದ್ರೆ ನಾನು ಒಂದು ರಿಟೈಲಿಂಗ್ ಕಡಿಮೆ ಮಾಡಿದ್ದೆ. ಯಾಕಂದ್ರೆ ಸುರೇಖಾ ಮೇಡಮ್ ಟ್ರೈನಿಂಗ್ ಅಟೆಂಡ್ ಮಾಡಿದ್ಮೇಲೆ ಅರುಣ್ ಸರ್ ಅವ್ರ ಮಗ ಅವರು 25,000 ರಿಟೇಲಿಂಗ್ ಮಾಡ್ತಿದ್ದಾರೆ, 1.5 ಕೋಟಿ ಇನ್ಕಮ್ ತಗೊಳ್ತಕ್ಕಂಥ ಬಿಗ್ ಲೀಡರ್ ಅಂತ. ಅಂದ್ರೆ ನಾನ್ ಯಾಕೆ ರಿಟೇಲಿಂಗ್ ಮಾಡಬಾರ್ದು ಅಂತ ಮೈಂಡ್ ಸೆಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದಕ್ಕೆ ಎವರಿ ಮಂತ್ 500 PV ಕ್ರಾಸ್ ಆಗ್ತಿದೆ. ನನ್ನ ಮಗ ರೆಡಿ ಆಗಿದ್ದಾನೆ. ಆ ರಿಟೇಲಿಂಗ್ ಅಂದ್ರೆ ಸಾಕಷ್ಟು ಇನ್ನೊಂದು ನಮ್ಮ ವಿಜಯ್ ಸರ್ ಯಾವಾಗ ಹೇಳ್ತಾರೆ, ಯಾರು ಟೀಮ್ ಮೇಲೆ ಡಿಪೆಂಡ್ ಆಗ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಉಳಿಯಲ್ಲ. ಸೆಲ್ಫ್ ಮೇಲೆ ಡಿಪೆಂಡ್ ಆಗ್ಬೇಕು. ಇವತ್ತು ನೋಡಿ ನಮ್ಮ ಮಗ 200 ಪೇಜ್ ರಿಟೇಲ್ ಮಾಡಿದ್ದಾನೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಅಂಡ್ 100 ನಂಬರ್ 100 ಫೋನ್ ನಂಬರ್ ಸಿಕ್ಕಿದೆ. ಅವ್ರನ್ನ ಫಾಲೋ ಅಪ್ ಮಾಡಿದ್ರೆ ಅಲ್ಲಿ ನಮ್ಗೆ ರಿಯಲ್ ಡೈಮಂಡ್ ಸಿಗ್ತದೆ. ಅದೇ ತರ ನನಗೆ 4 ಲೆಗ್ ಸ್ಟಾರ್ಟ್ ಆಗಿದೆ. ರಿಟೈಲಿಂಗ್ ಯಾರು ಇಲ್ದಿರೋದು ಎರಡೇ, ಒಂದು ರಿಟೈಲಿಂಗ್, ಎರಡು ಸ್ಪಾನ್ಸರಿಂಗ್. ಎರಡು ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ದೊಡ್ಡ ಟೀಮ್ ನ ಕಟ್ಬೋದು ಅಂತ ನನಗೆ ಗೊತ್ತಾಯ್ತು ಸರ್. ಇನ್ನೊಂದು ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಕೂತಲ್ಲಿಯೇ ಝೂಮ್ ಅಲ್ಲಿ ಕೂತಲ್ಲಿಯೇ ಟ್ರೈನಿಂಗ್ ಸಿಗುತ್ತೆ ಅಂಡ್ ಕೂತಲ್ಲಿಯೇ ಸಕ್ಸಸ್ ಸಿಗಲ್ಲ ಅಂತ ಒಂದು ಮಾತು ಹೇಳಿದ್ರು ಒಂದ್ಸರಿ, 1.5 year ಬ್ಯಾಕು. ಅದು ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಜನ ಸಕ್ಸಸ್ ಆಗ್ಬೇಕು ಅಂತ. ಆಮೇಲೆ ನಮ್ಮ ಯೋಗೇಶ್ ಸರ್ ಇನ್ನೊಂದು ಹೇಳಿದ್ರು, ನಮ್ಮ ಯೋಗೇಶ್ ಸರ್ ಸಾಕಷ್ಟು ಜನ ಸಕ್ಸಸ್ ಆಗ್ಬೇಕು ಅಂತ ಬರ್ತಾರೆ. ಬಂದಾಗ ಅರ್ಧಕ್ ಬರ್ತಾರೆ, ಸಮುದ್ರ ಅರ್ಧಕ್ ಬಂದು ನಾನು ಈಜಾಡ್ಕೊಂಡ್ ಬಂದು ವಾಪಸ್ ಹೋಗಕ್ಕೂ ಅಷ್ಟೇ ಟೈಮ್ ಬೇಕು, ಸಕ್ಸಸ್ ಹಾಕೋ ಅಷ್ಟೇ ಟೈಮ್ ಬೇಕು, ಅಲ್ಲಿಂದ ಬ್ಯಾಕಪ್ ಆಗ್ಬಿಡ್ತಾರೆ ಅಂತ. ಇದೊಂದು. ಅದಾದ್ಮೇಲೆ ಇನ್ನೊಂದು ಮಂಜುನಾಥ್ ಶೆಟ್ಟಿ ಹೇಳಿದ್ದು, ಯಾವುದು ಸಕ್ಸಸ್ ನ ಕಷ್ಟಪಟ್ಟು ನಾವು ತುಂಬಾ ಕಷ್ಟಪಟ್ಟು ಪಡ್ಕೋತೀವಿ ಅದು ಪರ್ಮನೆಂಟ್ ಆಗುತ್ತೆ. ಯಾವುದು ಈಸಿಯಾಗಿ ಸಿಗುತ್ತೆ ಅದು ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದ್ರು. ಎಸ್ ಸರ್, ಅದೇ ತರ ಸಾಕಷ್ಟು ರಿಟೇಲಿಂಗ್ ಮಾಡ್ತಿದೀನಿ. ಜಸ್ಟ್ ನಿಮ್ಗೆ ಅಲ್ನವಿ ಸರ್, ನಿಮ್ಗೆ ಅಲ್ನವಿದ್ಯಾ ಒಂದೇ ನಾನು ಕೇಳೋದು. ಅವ್ರು ಏನಪ್ಪಾ ಏನು ಔಷಧಿ ಕೊಡ್ತೀಯ ಅಂತ ಕೇಳ್ತಾರೆ. ಸರ್ ಔಷಧಿ ಇಲ್ಲ ಸರ್, ಇವತ್ತು ಡೈರೆಕ್ಟ್ ಆಗಿ ನೋಡಿ, ಇವತ್ತು 20-30 years ಬ್ಯಾಕ್ ಪೇಸ್ಟ್ ಇಲ್ಲ, ಬ್ರಷ್ ಇಲ್ಲ, ಡಾಕ್ಟರ್ ಇಲ್ಲ, ಅಲ್ನೋವು ಇಲ್ಲ. ಆದ್ರೆ ಅಲ್ಲುಜ್ಜಿ ಯಾಕೆ ಅಲ್ನೋವು ಬರ್ತಾ ಇದೆ ಅಂತ ಒಂದು ಕ್ವಶನ್ ಕೇಳ್ತೀನಿ. ಅವ್ರಿಗೆ ಅಲ್ಲಿ ಏನಾಗ್ತಾರೆ ಅಂದ್ರೆ ಒಂದು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಹೌದಲ್ವಾ ನಿಜ ಅಲ್ವಾ ಅಂತ ಕನೆಕ್ಟ್ ಆಗಿ ಪೇಸ್ಟ್ ತಗೋತಾರೆ. ಮೈಟಿ ಇನ್ನು ನಾನು ಹೈಯೆಸ್ಟ್ ಪ್ರಾಡಕ್ಟ್ ಮೂವ್ ಮಾಡೋದು ಪೇಸ್ಟು. ಯಾಕಂದ್ರೆ ಪೇಸ್ಟ್ ಇಂದ ಸಾಕಷ್ಟು ಜನ ಫೀಲ್ಡ್ ಬಿಸ್ನೆಸ್ ಬಂದಿದ್ದಾರೆ. ಒಂದೊಂದು ಅಂದ್ರೆ ಇಲ್ಲಿ ಸರ್ ತುಂಬಾ ಜನ ಫೇಲ್ ಆಗೋದು, ಇನ್ಕ್ಲೂಡ್ ನನ್ನ ಸೇರಿಸ್ಕೊಂಡು ಫಾಲೋ ಅಪ್ ಮಾಡಲ್ಲ. ಯಾಕಂದ್ರೆ ಸಾಕಷ್ಟು ಜನ ಪ್ರಾಡಕ್ಟ್ ನೋಡಿ, ಇವತ್ತು ನಾನು ರವೀಂದ್ರ ಶಿಯಾನ್ ಸರ್ 2,000 ಪ್ರಾಡಕ್ಟ್ ಕೊಡ್ಲಿಕ್ಕೆ 5,000 ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗ್ತಿದ್ರಂತೆ. ಒಂದ್ಸಲಿ ಪೇಸ್ಟ್ ಕೊಡ್ತಾರೆ, ಸೆಕೆಂಡ್ ಟೈಮ್ ಅವ್ರು ಫೋನ್ ಮಾಡ್ರೆ ಅಯ್ಯೋ ಒಂದು ಪೇಸ್ಟ್ ಹೋಗ್ಬೇಕಂತ ಯಾರು ಹೋಗಲ್ಲ ಅಲ್ಲಿ. ಯಾಕಂದ್ರೆ ಫಸ್ಟ್ ಒಂದು ಬಳಸ್ತಾನೆ, ಕಾಯ್ತಾ ಇರ್ತಾನೆ. ಕಂಟಿನ್ಯೂ ಆಗಿ ಒಂದು ಪೇಸ್ಟ್ ಕೊಟ್ರೆ ಫಸ್ಟ್ ಪೇಸ್ಟ್ ಕೊಡಿ, ಆಮೇಲೆ ಇನ್ನೊಂದ್ಸಲಿ ಪೇಸ್ಟ್ ಆರ್ಡರ್ ಕೊಟ್ಟಾಗ ಒಂದು ಬ್ರಷ್ ಕೊಡಿ, ಇನ್ನೊಂದ್ಸಲಿ ಆರ್ಡರ್ ಕೊಟ್ಟಾಗ ಒಂದು ವಾಷಿಂಗ್ ಪೌಡರ್ ಕೊಡಿ, ಇನ್ನೊಂದ್ಸಲಿ ಒಂದೊಂದು ಎಕ್ಸ್ಟ್ರಾ ಪ್ರಾಡಕ್ಟ್ ನ ಆಡ್ ಮಾಡ್ತಾ ಹೋದ್ರೆ ಮತ್ತೆ ಲಾಯಲ್ಟಿ ಕಸ್ಟಮರ್ ಕನ್ವರ್ಟ್ ಆಗ್ತಾರೆ. ಫಾಲೋ ಅಪ್ ಇಸ್ ದ ಕೀ, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಗ್ತಾ ಇದೆ. ಎಸ್, ವಂಡರ್ಫುಲ್. ತುಂಬಾ ಖುಷಿ ಆಗ್ತದೆ. ಸಾಕಷ್ಟು ಪ್ರಾಕ್ಟಿಕಲ್ ಫೀಲ್ಡ್ ಎಕ್ಸ್ಪೀರಿಯನ್ಸು, ಅದೇ ತರನೇ ಔಟ್ಸ್ಟ್ಯಾಂಡಿಂಗ್ ಏನ್ ಆಕ್ಷನ್ ಮಾಡಿದೀರಾ ಎಲ್ಲರೂ ಶೇರ್ ಮಾಡ್ತಿದ್ದೀರಾ. ಎಸ್ಪೆಷಲಿ ಅಜಯ್ ಮಾತಾಡಿದ್ದಂತುವೆ
ರಿಯಲ್ ಫೈರ್ ಅಂತಾನೆ ಹೇಳ್ಬೋದು. ಸೊ ನೋ ಮೋಟಿವೇಶನ್, ರಿಯಲ್ ಆಕ್ಷನ್. ಹೊಸ ಜನರೇಷನ್ ಅವರು ಇಷ್ಟೊಂದು ಅಗ್ರೆಸಿವ್ ಆಗ್ತಿದ್ದಾರೆ ಅಂದ್ರೆ ಇನ್ನು ಎಲಿಜಿಬಲ್ ಇಲ್ಲ ಮೋದಿ ಕೇರ್ ಮಾಡ್ಲಿಕ್ಕೆ. ಆದ್ರೆ ರಿಟೇಲಿಂಗ್ ಅಂತೂ ಖಂಡಿತ ಮಾಡ್ಬೋದು. ಅಂಡ್ 100 ಕಾಂಟ್ಯಾಕ್ಟ್ ನಂಬರ್ ತಗೊಂಬಂದಿದ್ದಾರೆ ಅಂತಕ್ಕಂಥ ವಿಚಾರ ಇದೆಯಲ್ಲ, ರಿಯಲಿ ಫಿನಾಮಿನಲ್. ಅದರಲ್ಲಿ